Good evening, everyone. Okay, today we are going to discuss about one of the very important chapter, that is light. Light, class 10. That is class 10. Light chapter. Clear? This is one of the very important chapter for your board examination of the upcoming board examination. Okay, from this chapter there will be 8 to 9 marks to your board examination. It is one of the heavy weightage chapter, that is called as a light. There are 8 to 9 marks suppose one day chapter in the ಬರ್ತದಪ್ಪ ಅಂತಂದ್ರೆ that is called as a light. Overall 10th syllabus ಒಳಗಡೆ ಯಾವ ಸಬ್ಜೆಕ್ಟ್ ಇಂದನು 8 to 9 marks ಬರಲ್ಲಪ್ಪೆ. Only from the science compared to the other subject also 8 to 9 marks single chapter in the ಯಾವ ಸಬ್ಜೆಕ್ಟ್ nagu ಬರಲ್ಲ. ಕರೆಕ್ಟಾ? And this is light. ಓಕೆ, ನನಗೆ ಏನ್ ಬೇಕು ಈಗ ಲೈಟ್ ಬಗ್ಗೆ ವಿ ನೀಡ್ ಟು ಸ್ಟಡಿ ಅಬೌಟ್ ಲೈಟ್ ಇಯರ್. ಕರೆಕ್ಟ್? ಬುಕ್ಕಿಶ್ ಹೋಗೋದು ಬೇಡ, ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ದಾಗ ಹೋಗೋಣ. ಏನು ಉತ್ತರ ಕರ್ನಾಟಕ ಆಕ್ಸೆಂಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಲೈಟ್. ಕರೆಕ್ಟಾ? ಲೈಟ್ ಅಂದ್ರೆ ಏನು? ಇಂಟ್ರೊಡಕ್ಷನ್ ನೋಡೋಣ. ಲೈಟ್ ಅಂದ್ರೆ ಏನು? ಲೈಟ್ ಅಂದ್ರೆ ಏನು? ಸೋರ್ಸ್ ಆಫ್ ದಿ ಲೈಟ್ ಅಂದ್ರೆ ಏನು? ಮೀಡಿಯಂ ಅಂದ್ರೆ ಏನು? ಲೈಟ್ ಯಾವ್ದ್ರಿಂದ ಫಾರ್ಮ್ ಆಗೈತಿ? ಲೈಟ್ ಸ್ಪೀಡ್ ಇರ್ತೈತಿ. ಲೈಟ್ ಸ್ಪೀಡ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರ್ತದೋ ಏನಾರನ್ನು ಮೀಡಿಯಂ ಮೇಲೆ ಸಪೋಸ್ ಡಿಪೆಂಡೆಂಟ್ ಆಗಿತ್ತಪ್ಪ ಅಂತಂದ್ರೆ ಯಾವ ಮೀಡಿಯಂ ಒಳಗಡೆ ಏನ್ ಸ್ಪೀಡ್ ಆಫ್ ಲೈಟ್ ಇರ್ತೈತಿ, ಯಾಕೆ ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗ್ತೈತಿ, ವಿ ಶುಡ್ ನೋ ಅಬೌಟ್ ದೋಸ್ ಥಿಂಗ್ಸ್. ದಿಸ್ ಇಸ್ ಇಂಟ್ರೊಡಕ್ಷನ್ ಪಾರ್ಟ್. ಇಂಟ್ರೊಡಕ್ಷನ್ ಪಾರ್ಟ್. See here, next ray. Ray. What do you mean by ray? Usually we will use the word of light rays. Rays andre rays andre ಏನಂತ ಬೇಕು? Rays andre ಏನಲ್ಲಪ್ಪಿ? This is nothing but a path of the light along its direction. Path of the light along its direction, that is called as the ray. ಏನ್ ಮಾಡ್ತಿದ್ರು ಸಣ್ಣವರಿದ್ದಾಗ ನಾವು? ಲೆಟ್ಸ್ ಡ್ರಾ ದ ಡಯಾಗ್ರಾಮ್. ಹೌದಾ ಇಲ್ಲ? ಡಯಾಗ್ರಾಮ್ ಮೀನ್ಸ್ ಒಂದು ಎಕ್ಸಾಮ್ ಇರ್ತಿತ್ತು ನಮ್ಗೆ. ನಾವು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಕ್ಲಾಸ್ ಸ್ಟ್ಯಾಂಡರ್ಡು, LKG UKG ಇರ್ಬೇಕಾದ್ರೆ ಒಂದು ಎಕ್ಸಾಮ್ ತಗೊಂತಿದ್ರು. ಹೌದಾ? ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೊಂತಿದ್ವಿ. ದಟ್ ಈಸ್ ಕಾಲ್ಡ್ ಆಸ್ ಅ ಡ್ರಾಯಿಂಗ್ ಎಕ್ಸಾಮ್ ಅಂತ ಮಾಡ್ತೀವಿ. ಡ್ರಾಯಿಂಗ್ ಎಕ್ಸಾಮ್ ಒಳಗಡೆ ಡಯಾಗ್ರಾಮ್ ಡ್ರಾ ಮಾಡ್ತಿದ್ರೆ ಕಾಮನ್ ಆಗಿ ಈ ತರ ಡ್ರಾ ಮಾಡ್ತೀವಿ. ಓಕೆ, ಇದೆ. ದಿಸ್ ಇಸ್ ಒನ್ ಆಫ್ ದ ಪಾಪ್ಯುಲರ್ ಡಯಾಗ್ರಾಮ್ ವೆನ್ ಐ ವಾಸ್ ಕಿಡ್. ನಾನು ಸಣ್ಣವಿದ್ದಾಗ ಇವಾಗೂ ಇದೆ ಪಾಪ್ಯುಲರ್. ಇಸ್ ರೈಟ್ ಆರ್? ಹೌದಾ? ಏನಾರ ಡಯಾಗ್ರಾಮ್ ಡ್ರಾ ಮಾಡಿ ನೇಚರ್ ಸಣ್ಣ ಹುಡುಗಿ ಕೇಳ್ರಿ ಇದನ್ನ ಡ್ರಾ ಮಾಡ್ಬಿಡ್ತಾರೆ. ಇವೆರಡು ಏನಪ್ಪಾ ಅಂತಂದ್ರೆ ಇವೆರಡು ಹಿಲ್ಸ್, ಬೆಟ್ಟ, ಗುಡ್ಡ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನ್ ಮಿಡಲ್ ಐತಲ್ಲಪ್ಪಿ, ಮಿಡಲ್ ಸನ್ ಅಂತ ಹೇಳ್ತೀವಿ. ಆ ಸನ್ ಮೇಲೆ ಸನ್ ಅಂತ ಇಷ್ಟೇ ಡ್ರಾ ಮಾಡ್ತಿರ್ಲಿಲ್ಲ, ಮ್ಯಾಗ್ ಈ ತರ ಡಾಟೆಡ್ ಲೈನ್ಸ್ ಡ್ರಾ ಮಾಡಿ. ಅಂದ್ರೆ ಇಲ್ಲೇನ್ ಡ್ರಾ ಮಾಡಿರಲ್ಲಪ್ಪಿ, ಇವಕ್ಕೆ ಏನಂತ ಕರಿತೀವಿ ನಾವು? ರೇಸ್ ಅಂತ ಕರಿತೀವಿ. ಬಟ್ ಡೈರೆಕ್ಷನ್ ಹಾಕ್ಬೇಕಲ್ಲಿ. ಅಂದ್ರೆ ನಮಗ್ ಸಣ್ಣವ್ರಿದ್ದಾಗೆ ಗೊತ್ತಿತ್ತು ರೇಸ್ ಅಂದ್ರೆ ಏನಂತ ಹೇಳ, ಹೌದಾ ಇಲ್ಲ? ಬಟ್ ಇವಾಗ ನಾವೇನ್ ಮಾಡಕತ್ತೀವಿ? ವಿ ನೀಡ್ ಟು ಡಿಸ್ಕಸ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್. ಟೆಕ್ಸ್ಟ್ ಬುಕ್ ಏನೈತಲ್ಲಪ್ಪಿ ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಸ್ಟಡಿ ಮಾಡಬೇಕು. ಅವಾಗಲೇ ಗೊತ್ತಿತ್ತು ನಮಗ, ಬಟ್ ಇವಾಗ ಕಲಿಯಾಗತ್ತೀವಿ ಅಷ್ಟೇ. ಅವಾಗ ನೋಡಿದ್ವಿ, ಈಗ ಕಲಿಯಾಗತ್ತೀವಿ. ಹೌದಾ? ರೇ ಅಂದ್ರೆ ಏನು ಅದು ಬೇಕು ನನಗ. ಅಂಡ್ ಆಫ್ಟರ್ ದಟ್ ರಿಫ್ಲೆಕ್ಷನ್. ಲೈಟ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ರಿಫ್ಲೆಕ್ಟ್. ಇಸ್ ರೈಟ್? ಅವ್ರಿಗೆ ಬಾಲ್ ತಗೋತೀವಿ, ನ್ಯೂಟನ್ಸ್ ಲಾ ಗೊತ್ತದ? ನ್ಯೂಟನ್ಸ್ ಥರ್ಡ್ ಲಾ. ಬಾಲ್ ತಗೊಂಡು ಬಾಲಿಗೆ ಥ್ರೋ ಮಾಡಿದ್ರೆ ಇಟ್ ವಿಲ್ ರಿಟರ್ನ್ಸ್ ಟು ಅಸ್ ಓನ್ಲಿ. ನಮ್ಗೆ ರಿಟರ್ನ್ ಆಗ್ತದ. ಕರೆಕ್ಟಾ? ರಿಟರ್ನ್ ಆಗ್ತದ. ರಿಟರ್ನ್ ಆಗ್ತದೆ. ಅದಕ್ಕೆ ಏನಂತೀವಿ? ಬಾಲ್ ಹ್ಯಾಸ್ ರಿಫ್ಲೆಕ್ಟೆಡ್ ಅಂತ ಕರಿತೀವಿ. ಬಾಲ್ ರಿಫ್ಲೆಕ್ಟ್ ಆಯ್ತು. ಸಿಮಿಲರ್ಲಿ ಲೈಟ್ ತಗೊಂಡು ನಾನು ಲೈಟ್ ಒಂದು ವಾಲಿಗೆ ತಗೊಂಡು ಹೋಗೋದ್ನಪ್ಪ, ಲೈಟ್ ತಗೊಂಡು ಹೋಗ್ಯಾಕ ಬರಲ್ಲಪ್ಪಿ, ಲೈಟ್ ಇನ್ಸಿಡೆಂಟ್ ಮಾಡ್ತೀನಿ ನಾನು. ಇನ್ಸಿಡೆಂಟ್ ಮಾಡಿದ್ನಪ್ಪ ಅಂದ್ರೆ that light is having the capacity to reflect. It is called as a reflection of light. Right? Reflection of light. This will play very important role. Reflection, phenomenon of reflection. This phenomenon of reflection, it is mainly dependent on two laws. First law of reflection and second law of reflection. ಹೌದಾ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್, ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಸಪೋಸ್ ನೀ 8 to 9 ಇಯರ್ಸ್ ಕ್ವಶನ್ ಪೇಪರ್ ತಗೊಂಡಿಯಪ್ಪ ಅಂತಂದ್ರೆ, ಆರ್ 10 ಇಯರ್ಸ್ ಕ್ವಶನ್ ಪೇಪರ್ ತಗೋತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅರೌಂಡ್ 8 times the same question they have asked for 2 marks. 2 marks ಕೇಳ್ಯಾರ. ಹೌದಾ? 2 marks ಕೇಳಿರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಲಾಸ್ ಆಫ್ ರಿಫ್ಲೆಕ್ಷನ್. And after that, image formation by the plane mirror.
ಅದೇ ಇಮೇಜ್ ಫಾರ್ಮೇಶನ್ ಹೆಂಗಾಗ್ತದೆ ಅಂದ್ರೆ ನಾವು ಯೂಶಲಿ ಮನಿ ಒಳಗಡೆ ನಾವು ಫೇಸ್ ಎಲ್ಲ ಹೌದಾ ಇಲ್ಲ ನಮ್ಮ ಬ್ಯೂಟಿಫುಲ್ ಫೇಸ್ ನಾವೇನಾದ್ರೂ ಇಮೇಜ್ ಒಳಗಡೆ ನೋಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ನಮ್ಮ ಇಮೇಜ್ ಒಳಗಡೆ ನೋಡ್ಕೋಬೇಕಾಗಿತ್ತಪ್ಪ ಅಂತ ನಮ್ಮ ಇಮೇಜ್ ಫಾರ್ಮ್ ಮಾಡ್ಕೋಬೇಕಾಗಿತ್ತು ಮಿರರ್ ನಮ್ಮ ಇಮೇಜ್ ನೋಡ್ಬೇಕಾಗಿತ್ತು ಅಂತಂದ್ರೆ ವಿ ವಿಲ್ ಯೂಸ್ ಮಿರರ್ ದಾಟ್ ಮಿರರ್ ಇಸ್ ಅ ಪ್ಲೇನ್ ಮಿರರ್ ಆ ಮಿರರ್ ಏನಂತ ಕರಿತೀವಿ ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ ಈ ಪ್ಲೇನ್ ಮಿರರ್ ಏನ್ ಇಮೇಜ್ ಫಾರ್ಮ್ ಮಾಡ್ತದಲ್ಲ ದಟ್ ಈಸ್ ಹ್ಯಾವಿಂಗ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ that is having some characteristics characteristics these characteristics are very very important for 2 marks. Write the characteristics of image formed by the plane mirror. ಯೂಶಲಿ ಗೊತ್ತಂದ ನನಗ ಮನಿ ಒಳಗಡೆ ನೀವ್ ಏನ್ ಮಾಡ್ತೀರಿ ಪ್ಲೇನ್ ಮಿರರ್ ಒಳಗಡೆ ಪ್ಲೇನ್ ಮಿರರ್ ಮುಂದೆ ಹೋಗಿ ನಿಂತ್ರಿಯಪ್ಪ ಅಂತಂದ್ರೆ ನಿಮ್ ಇಮೇಜ್ ಫಾರ್ಮ್ ಆಗ್ತದ ನಿಮ್ ಬ್ಯೂಟಿಫುಲ್ ಫೇಸಸ್ ಅದ್ರೊಳಗೆ ಕಾಣ್ತಾವ ಬ್ಯೂಟಿಫುಲ್ ಅಲ್ಲ ಓಕೆ ನಮಗ್ ಬ್ಯೂಟಿಫುಲ್ ನನ್ನ ಫೇಸ್ ನನಗೆ ಬ್ಯೂಟಿಫುಲ್ ಅಪ್ಪ ನಿಮಗೆ ಬ್ಯೂಟಿಫುಲ್ ಇಸ್ ಇಟ್ ರೈಟ್ ಅದ ಹೌದಾ ಇಮೇಜ್ ಫಾರ್ಮ್ ಆಗ್ತದೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವ ಅಂತ ಬೇಕು ಏನು ಫಸ್ಟ್ ಕ್ಯಾರೆಕ್ಟರ್ ಯೂಶಲಿ ಗೊತ್ತದ ನಮ್ಗೆ ಗೊತ್ತಿದ್ದು ಏನೋ ಬರೀದಷ್ಟೇ ಇಲ್ಲ ಸಿಸ್ಟಮ್ಯಾಟಿಕಲಿ ರಿಪ್ರೆಸೆಂಟ್ ಮಾಡ್ಬೇಕು ಹೌದಾ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿಲ್ಲ ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್ ಇಟ್ ಈಸ್ ಹ್ಯಾವಿಂಗ್ ದ ಸೇಮ್ ಸೈಜ್ ಆಫ್ ದಿ ಆಬ್ಜೆಕ್ಟ್ ಸೈಜ್ ಏನಿರ್ತೈತಿ ಇಮೇಜ್ ಸೈಜ್ ಅದೇ ಇರ್ತೈತಿ ನೀನೇನ್ ಸೈಜ್ ಇದೆಯಲ್ಲಪಿ ನೀನೇನ್ ಹೈಟ್ ಅದಿ ನೀನೇನ್ ಬಿಡ್ತ್ ಇದೆಯಲ್ಲಪಿ ಸಿಮಿಲರ್ಲಿ ಇಟ್ ವಿಲ್ ಅಪಿಯರ್ಸ್ ಇನ್ ದ ಮಿರರ್ ಪ್ಲೇನ್ ಮಿರರ್ ಒಳಗಡೆ ಅಪಿಯರ್ ಆಗ್ತದೆ ಹೌದಾ ದಟ್ ಇಸ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಸಿಮಿಲರ್ಲಿ ಇದೇ ತರ ಏನದಪ್ಪ ಅಂದ್ರೆ ಅರೌಂಡ್ 4 to 5 ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವು ಅಂಡ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ 2 marks. And after that we just starts to manufacture the spherical mirror ನ ಏನ್ ಮಾಡಕತ್ತೀವಿ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿ ಪ್ಲೇನ್ ಮಿರರ್ ಆಲ್ರೆಡಿ ಇತ್ತು ನನ್ನ ಹತ್ರ ಪ್ಲೇನ್ ಮಿರರ್ ಆಲ್ರೆಡಿ ಇತ್ತಪ್ಪ ಅಂದ್ರೆ ನಾನು ಏನ್ ಮಾಡಿದ ಸ್ಪೆರಿಕಲ್ ಮಿರರ್ ಹತ್ರ ಡಿವಿಯೇಟ್ ಆಗಕ್ ಸ್ಟಾರ್ಟ್ ಮಾಡಿದ್ವಿ ವಾಟ್ ಇಸ್ ದ ರೀಸನ್ ಈಗ ನಾವೇನಾದ್ರೂ ಒಂದು ಯಾವ್ದೋ ಒಂದು ಹಳಿದ ಆಲ್ರೆಡಿ ನಮ್ಮ ಹತ್ರ ಒಂದು ಥಿಂಗ್ ಇರ್ತೈತಿ ಯಾವ್ದೋ ಒಂದು ವಸ್ತು ಇರ್ತೈತಿ ಅದನ್ನ ಬಿಟ್ಟು ನಾವು ಬೇರೆ ಆಬ್ಜೆಕ್ಟ್ ಕಡೆ ಡಿವಿಯೇಟ್ ಆಗತ್ತೀವಪ್ಪ ಅಂದ್ರೆ ಮೀನಿಂಗ್ ಏನು ಓಲ್ಡ್ ಒನ್ ಐತಲ್ಲಪಿ ಓಲ್ಡ್ ಒನ್ ಈಸ್ ನಾಟ್ ಪ್ರೊವೈಡಿಂಗ್ ಆಲ್ ಓವರ್ ಡಿಮ್ಯಾಂಡ್ಸ್ ನಮ್ ಡಿಮ್ಯಾಂಡ್ ಏನದಾವಲ್ಲ ಎಲ್ಲಾ ಡಿಮ್ಯಾಂಡ್ ಓಲ್ಡ್ ಒನ್ ಇಟ್ ಈಸ್ ನಾಟ್ ಫುಲ್ಫಿಲಿಂಗ್ ಅವರ್ ಡಿಮ್ಯಾಂಡ್ಸ್ ಆ ಡಿಮ್ಯಾಂಡ್ಸ್ ನ ಫುಲ್ಫಿಲ್ ಮಾಡಕತ್ತಿಲ್ಲ ಅದು ಬಟ್ ನ್ಯೂ ಒಂದ್ ಏನೈತಲ್ಲ ದಟ್ ಈಸ್ ಫುಲ್ಫಿಲಿಂಗ್ ಅದು ಕಂಪ್ಲೀಟ್ ನಮ್ದು ಡ್ರೀಮ್ಸ್ ಏನೈತಿ ನಮ್ದು ನಾಟ್ ಡ್ರೀಮ್ಸ್ ಅಂತಲ್ಲಪಿ ನಮ್ದು ಡಿಮ್ಯಾಂಡ್ಸ್ ಏನೈತಲ್ಲ ಆ ಡಿಮ್ಯಾಂಡ್ಸ್ ಏನ್ ಮಾಡಕತ್ತದು ಫುಲ್ಫಿಲ್ ಮಾಡಕತ್ತದ ಇಟ್ ಈಸ್ ವೈ ವಿ ಜಸ್ಟ್ ಸ್ಟಾರ್ಟೆಡ್ ಇಟ್ ಈಸ್ ಪ್ರೊವೈಡಿಂಗ್ ಸಮಥಿಂಗ್ ಎಕ್ಸ್ಟ್ರಾ ದಾನ್ ದಿ ಪ್ಲೇನ್ ಮಿರರ್ ಏನದು ಅದು ಬೇಕು we will discuss in this chapter. This is just introduction part. ಏನೇನ್ ಐತೆ ಅಂತ ಅಷ್ಟೇ ನೋಡ್ಕೊಂಡು ಕರೆಕ್ಟಾ ನಮಗ ಬುಕ್ಕಿಶ್ ಹೋಗೋದು ಬೇಕಾಗಿಲ್ಲಪ್ಪೇ ನಾವು ಒಂದು ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಥಿಂಕ್ ಮಾಡಮು ಯೂಶಲಿ ಏನಂತೀವಿ ಫಿಸಿಕ್ಸ್ ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಕರೀತಾರೆ ಯಾರಾದ್ರೂ ಕೇಳಿದ್ರೆ ಇವನ್ ನನಗೆ ಕೇಳಿದ್ರೆ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಬಟ್ ಆಕ್ಚುಲಿ ವಿ ನೀಡ್ ಟು ಕನ್ವರ್ಟ್ ಇಟ್ ಟು ಇಂಟ್ರೆಸ್ಟಿಂಗ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಟ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಅವರ್ ಮೆಂಟಾಲಿಟಿ ಮೆಂಟಾಲಿಟಿ ಫಿಕ್ಸ್ ಆಗ್ಬಿಟ್ಟದ ಏನ್ ಫಿಕ್ಸ್ ಆಗೈತಿ ಫಿಸಿಕ್ಸ್ ಅಂದ್ರೆ ಟಫ್ ಸಬ್ಜೆಕ್ಟ್ ಆ ಥರ ಏನಿಲ್ಲ ಡಿಪೆಂಡ್ಸ್ ಆನ್ ಮೆಂಟಾಲಿಟಿ ಬಟ್ ಆ ಫಿಸಿಕ್ಸ್ ನ ನಾವು ಸ್ವಲ್ಪ ಈಸಿ ಮಾಡಕ್ ಸ್ವಲ್ಪ ಈಸಿನೇ ಐತಿ ನಮ್ ವೇದಾಗ ಓನ್ ವೇದಾಗ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ವಿ ಶುಡ್ ಥಿಂಕ್ ಬಾಯಟ್ ಹಾಕಕ್ ಬರಲ್ಲ ಬಾಯಟ್ ಹಾಕಿದ್ರಪ್ಪ ಅಂತಂದ್ರ ದಟ್ ಈಸ್ ನಾಟ್ ಪ್ರಾಪರ್ ವೇ ಟು ಸ್ಟಡಿ ಫಿಸಿಕ್ಸ್ ವಿ ಶುಡ್ ಥಿಂಕ್ ಥಿಂಕಿಂಗ್ ಕೆಪಾಬಿಲಿಟಿ ಇರ್ಬೇಕು ನಮಗ ಥಿಂಕ್ ಮಾಡಕ್ ಹಸ್ತದು ಯಾವ್ದು ಫಿಸಿಕ್ಸ್ ಕರೆಕ್ಟ್ ಕ್ರಿಯೇಟಿವಿಟಿ ಮ್ಯಾಟರ್ಸ್ ಸಿ ಹಿಯರ್ ಸ್ಪೆರಿಕಲ್ ಮಿರರ್ ಸಮಥಿಂಗ್ ಎಕ್ಸ್ಟ್ರಾ ಪ್ರೊವೈಡ್ ಮಾಡಕತ್ತದ ಏನ್ ಎಕ್ಸ್ಟ್ರಾ ಪ್ರೊವೈಡ್ ಫಾರ್ ಎಕ್ಸಾಂಪಲ್ ಏನ್ ತಗೊಂತೀನಿ ನಾನು ನನ್ನ ಹತ್ರ ಒಂದು ಬೈಕ್ ಅದ ಆ ಬೈಕ್ ತಗೊಂಡು ನಾನು ಇಯರ್ಬಡ್ಸ್ ಹಾಕೊಂಡು ನಾನು ರೋಡ್ ಒಳಗಡೆ ಹೊಂಟೀನಿ ಮೂವ್ ಆಗತ್ತೆ ನಾನು ಟ್ರಾವೆಲಿಂಗ್ ಫ್ರಮ್ ಪರ್ಟಿಕ್ಯುಲರ್ ಪೊಸಿಷನ್ ಟು ಪರ್ಟಿಕ್ಯುಲರ್ ಪೊಸಿಷನ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ಮೂವ್ ಆಗತ್ತೆ ಬೈಕ್ ತಗೊಂಡು ಹೊಂಟೀನಿ ಹೋಗ್ಬೇಕು ನಾನು ಹೋಗ್ಬೇಕಾದ್ರ ನಾನೇನ್ ಹಾಕೊಂಡಿನಿ ಇಯರ್ಬಡ್ಸ್ ಹಾಕೊಂಡಿನಪ್ಪ ಅಂತಂದ್ರೆ ಹಿಂದ್ಗಡೆ ಯಾವ್ದಾದ್ರು ವೆಹಿಕಲ್ಸ್ ಬಂತಂದ್ರೆ ಕಾಣಲ್ಲ ಅವ್ರನ್ನ ಕಾಣಲ್ಲಪ್ಪ ಅಂತಂದ್ರ ಇಸ್ ಇಂಜೂರಿಯಸ್ ನೋಡ್ಬೇಕು ನಾವ್ ಹಿಂದೆ ಏನಿರ್ತದ ನೋಡ್ಬೇಕಪ್ಪಿ ಸಪೋಸ್ ಹಿಂದ್ಗಡೆ ಯಾರಾದ್ರೂ ಬರಾಕತ್ತಾರ ಅಂತ ಹಿಂಗ ಟರ್ನ್ ಆಗಿ ನೋಡಕ್ ಬರೋದು ಯಾರೋ ಹೋದ್ರಿ ಸರ್ ಲಾಸ್ಟ್ ಒಳ ಮಗನೆ ಮಾಡಿರ್ತಾನಲ್ಲೊಬ್ಬ ನೀವ್ ಯಾರೋ ನೋಡಿ ಯಾರ ಕರೆದ್ರು ಹಂಗ ಮಾಡಕ್ ಬರಲ್ಲ ಸಪೋಸ್ ನೀ ಯಾರೋ ಕರೆದ್ರಲ್ಲ ಅಂತ ನೋಡ್ಬೇಕಾಗಿತ್ತಪ್ಪ ಅಂದ್ರ ಮುಂದೆ ಬಂದ್ ಇಟ್ಟಿರ್ತಾನೆ ಹೌದಾ ಇಲ್ಲ ಹಂಗ್ ಮಾಡಕ್ ಬರಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಸ್ಟ್ರೇಟ್ ನೋಡ್ತಿರ್ಬೇಕು ಸಿಮಿಲರ್ಲಿ ಹಿಂದಿನ ವ್ಯೂ ನೋಡ್ಬೇಕು ಬ್ಯಾಕ್ ವ್ಯೂ ನೋಡ್ಬೇಕು ಹೆಂಗ್ ನೋಡ್ತಿ ಮಿರರ್ಸ್ ನ ಯೂಸ್ ಮಾಡ್ಕೋತೀವಿ ನನಗೆ ಇನ್ನ ಸ್ಪೆರಿಕಲ್ ಮಿರರ್ ಗೊತ್ತಿಲ್ಲ ಅಂತ
ಏನ್ ಗೊತ್ತಿಲ್ಲ ನನಗ? ಸ್ಪೆರಿಕಲ್ ಮಿರರ್ ಗೊತ್ತಿಲ್ಲ. ಈಗ ಸ್ಪೆರಿಕಲ್ ಮಿರರ್ ಗೊತ್ತಿಲ್ಲಪ್ಪ, ನಮ್ಮ ಮನ್ಯಾಗ ಒಂದು ಪ್ಲೇನ್ ಮಿರರ್ ಐತಿ, ಹಿಂದ್ಗಡೆ ಬೈಕ್ ಏನೋ, ಹಿಂದ್ಗಡೆ ವೆಹಿಕಲ್ಸ್ ಬರಕತ್ತಾವ, ಲಾರಿ ಟ್ರಕ್ ಬರಕತ್ತದಪ್ಪಿ, ಆ ಟ್ರಕ್ ನ ನೋಡ್ಬೇಕಾಗಿತ್ತು, ಟ್ರಕ್ ನ ನೋಡ್ಬೇಕಾಗಿತ್ತಪ್ಪ ಅಂತ ಪ್ಲೇನ್ ಮಿರರ್, ಮನ್ಯಾಗ ಒಂದು ಪ್ಲೇನ್ ಮಿರರ್ ಇರ್ತದ, ಆ ಪ್ಲೇನ್ ಮಿರರ್ ತಗೊಂಡು ಫಿಕ್ಸ್ ಮಾಡ್ತೀನಿ ಬೈಕ್. ಇಸ್ ಪಾಸಿಬಲ್ ಟು ಸಿ ದ ಟ್ರಕ್ ಅಪಿ? ಪಾಸಿಬಿಲಿಟಿ ಅದ ಇಲ್ಲ. ಯಾಕ? ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ವಿತ್ ಪ್ಲೇನ್ ಮಿರರ್ ಆಲ್ರೆಡಿ ನೋಡಿವಿ ನಾವು, ಜಸ್ಟ್ ರಫ್ ಆಗಿ ನೋಡಿವಿ. ನೋಡೋಣ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಏನೇನದಾವ ಅಂತ ಹೇಳಿ. ಅದ್ರೊಳಗಡೆ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನೈತಪ್ಪ ಅಂತಂದ್ರ, we cannot we cannot cover the larger area into the smaller piece of mirror. Small piece of mirror ಒಳಗಡೆ larger area ಕವರ್ ಮಾಡಕ್ ಆಗಲ್ಲ. ಕವರ್ ಮಾಡ್ತಾರಲ್ಲ, ಸ್ಮಾಲ್ ಪೀಸ್ ಆಫ್ ಮಿರರ್ ತಗೋರಿ, ಬೈಕ್ ಫಿಕ್ಸ್ ಮಾಡಿ, ಹಿಂದ್ಗಡೆ ಟ್ರಕ್ ಬರ್ತಿರ್ತಲ್ಲ, ಆ ಟ್ರಕ್ ಇಂದು ಓವರ್ ಆಲ್ ಟ್ರಕ್ ಇಮೇಜ್ ಫಾರ್ಮ್ ಆಗ್ತದಲ್ಲ, ಫಾರ್ಮ್ ಆಗಲ್ಲ. ಏನದ ಕ್ಯಾರೆಕ್ಟರಿಸ್ಟಿಕ್ಸ್? ಸೈಜ್ ಆಫ್ ದಿ ಇಮೇಜ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಅಂದ್ರೆ ಓವರ್ ಆಲ್ ಟ್ರಕ್ ನ ನೀವು ಕವರ್ ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು we have to consider the mirror which is in the size of truck. ಟ್ರಕ್ ಸೈಜ್ ನಾಗ ಏನ್ ಮಿರರ್ ಇರ್ತೈತಲ್ಪಿ, ಆ ಸೈಜ್ ಮಿರರ್ ತಗೊಂಡು ನಾನು ಬೈಕ್ ಫಿಕ್ಸ್ ಮಾಡ್ಕೋಬೇಕು. ತಗೊಂಡಿ ನೋಡ್ಬೇಕು, ಹೆಂಗಾರ ಮಾಡಿ ಕವರ್ ಮಾಡ್ಕೋಬೇಕು. ಏನ್ ಸೈಜ್ ಇರಲಿ ನನಗೆ ಬೇಕಾಗಿಲ್ಲ, ಅದು ಕವರ್ ಅದನ್ನ ನೋಡ್ಬೇಕಂದ್ರೆ ನೋಡ್ಬೇಕು. ನಾನು ಟ್ರಕ್ ನೋಡ್ಬೇಕು, ನಾನು ಎಲ್ಲಿ ನೋಡ್ಬೇಕು? ಮಿರರ್ನಾಗೆ ನೋಡ್ಬೇಕು. ಅಂದ್ರೆ ಟ್ರಕ್ ಸೈಜ್ ಏನ್ ತಗೋತೀನಿ ನೀನೀಗ? ಅಪ್ರಾಕ್ಸಿಮೇಟ್, ನಾಟ್ ಎಕ್ಸಾಕ್ಟ್ಲಿ ಟ್ರಕ್ ಸೈಜ್, ಅಪ್ರಾಕ್ಸಿಮೇಟ್ ಸೈಜ್ ಆಫ್ ಟ್ರಕ್ ಅನ್ನು ಮಿರರ್ ತಗೋತಿ. ಮಿರರ್ ತಗೊಂಡು ಮುಂದೆ ಫಿಕ್ಸ್ ಮಾಡ್ತಿ. ಮುಂದೆ ಫಿಕ್ಸ್ ಮಾಡಿ ಹಿಂದಿನ ಟ್ರಕ್ ಕಾಣ್ತದಪ್ಪಿ, ಮುಂದಿನ ಟ್ರಕ್ ಕಾಣಲ್ಲ. ಮತ್ತೆ ಪಾಸಿಬಲ್ ಆತರ ಆಗ್ಬಾರ್ದಲ್ಲ. ಅದಕ್ಕೆ ನಾವು ಸ್ಮಾಲ್ ಪೀಸ್ ಆಫ್ ಮಿರರ್ ತಗೋಬೇಕು. ಸ್ಮಾಲ್ ಪೀಸ್ ಆಫ್ ಮಿರರ್ ಒಳಗಡೆ ಕಂಪ್ಲೀಟ್ ಟ್ರಕ್ ಕವರ್ ಆಗಬೇಕು. ದಿಸ್ ಈಸ್ ನಾಟ್ ಪಾಸಿಬಲ್ ಬೈ ಯೂಸಿಂಗ್ ದ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ನ ಯೂಸ್ ಮಾಡೋದ್ರಿಂದ ಇದು ಪಾಸಿಬಿಲಿಟಿ ಇಲ್ಲ. It is possible with the spherical mirrors. That is why we just deviated towards the spherical mirrors. Correct? Spherical mirrors kade deviate ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. And after that, some terms related to the spherical mirror, and we have 5 terms here. How many terms? 5 terms. And these 5 terms are very important for 1 mark. Maximum times they have asked in multiple choice questions. Correct? We have 5 terms related to the spherical mirror. It is center of curvature, radius of curvature, principal axis, aperture, and pole. These 5 are called as the terms related to the spherical mirror. We will briefly discuss in the upcoming sessions. ಒಳಗಡೆ ಬ್ರೀಫ್ಲಿ ಡಿಸ್ಕಸ್ ಮಾಡೋ ಅಂತ ಏನೇನಂತ ಹೇಳೋಣ. ಬಟ್ ಇವಾಗ ರಫ್ ಆಗಿ ನೋಡ್ಕೊಂಡು ಒಂದ್ ರೌಂಡ್ ಚಾಪ್ಟರ್ನಾಗ ಒಂದ್ ರೌಂಡ್ ಹಾಕ್ಬಿಡಮ್ಮ. ಒಂದ್ ರೌಂಡ್ ಹಾಕಿ ಬಂದಿನ ಅಷ್ಟೇ. ಓಕೆ, ಮಾರ್ಕೆಟಿಂಗ್ ಒಂದ್ ರೌಂಡ್ ಮಾರ್ಕೆಟ್ನಾಗ ಹಾಕಿ ಬಂದಿನ ಅಷ್ಟೇ. ಆಮೇಲೆ ತಗೊಳ್ಳೋದು ಏನ್ ತಗೋತಿ ಅದು ಆಮೇಲೆ ಬಿಟ್ಟು ಫಸ್ಟ್ ಜಸ್ಟ್ ಮಾರ್ಕೆಟ್ನಾಗ ಬಂದಿನೋ, ಜಸ್ಟ್ ಮಾರ್ಕೆಟ್ ನೋಡಕ್ ಹೊಂಟು. ಅದೇ ನೆಕ್ಸ್ಟ್, ಇಮೇಜ್ ಫಾರ್ಮೇಶನ್ ಬೈ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಇಂದ ಇಮೇಜ್ ಹೆಂಗ್ ಫಾರ್ಮ್ ಆಗ್ತೋಬೇಕು. ಅಂಡ್ ಹಿಯರ್ ವಿ ಹ್ಯಾವ್ 8 ray diagrams. How many ray diagrams? 8 ray diagrams. These 8 ray diagrams are very important for 3 marks. 3 marks compulsory question. We can say compulsory question. 3 marks question compulsory ಅಂತ ಹೇಳಕ್ ಕಾನ್ಫಿಡೆಂಟ್ ಐತೆ ನನಗೆ. ಬಿಕಾಸ್ ಕೇಳಾರೆ, ಎವ್ರಿ ಟೈಮ್ ಕೇಳಾರೆ. 8 right. Out of 8, they will ask 1. Next, uses of spherical mirror. Spherical mirror na ಎಲ್ಲೆಲ್ಲಿ ಯೂಸ್ ಮಾಡ್ಕೊತೀವಿ? What are the applications of spherical mirror ನೋಡ್ಕೋಬೇಕು. And after that, sign conventions of spherical mirror. We have some terms here. Those are U, V, R, F, HI, and HO, and M. U ಅಂದ್ರೆ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್. V ಇಮೇಜ್ ಡಿಸ್ಟೆನ್ಸ್. ರೇಡಿಯಸ್ ಆಫ್ ಕರ್ವೇಚರ್, ಫೋಕಲ್ ಲೆಂತ್, height of image, height of object, magnification. ಇವಕ್ಕೆಲ್ಲವಕ್ಕೂ ಡಿಫ್ರೆಂಟ್ ಸೈನ್ ಅದಾವು ಫಾರ್ ದ spherical mirrors. These are having different sign for concave lens and different sign for convex lens. We have 2 type of lens. These are having different sign for concave lens and different sign for convex lens. Different signs of those are very important for the problematic part.
ಸಪೋಸ್ ಇದೇನಾದ್ರೂ ನಿನಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರ ಯು ಆರ್ ನಾಟ್ ಏಬಲ್ ಟು ಸಾಲ್ವ್ ಪ್ರಾಬ್ಲಮ್ಸ್. Definitely they will ask problem for 5 marks. 5 marks problem compulsory ಕೇಳ್ತಾನಪಿ. We have option here. Suppose ಇದು 5 marks ಪ್ರಾಬ್ಲಮ್ ಏನಾದ್ರೂ 5, here is a ಪ್ರಾಬ್ಲಮ್ ಏನಾದ್ರೂ 5 marks ಏನಾದ್ರೂ ಕೇಳಿಲ್ಲ ಅನ್ಕೋಪಿ, definitely there will be a 3 marks question on the ray diagrams. Suppose ray diagram ಇರಲಿಲ್ಲ ಅಂದ್ರ 5 marks ಕಂಪಲ್ಸರಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಬಟ್ ಏನಾಗ್ಬಿಟ್ಟದ ಲಾಸ್ಟ್ ಇಯರ್ ಎರಡು ಕೇಳ್ಬಿಟ್ಟ, ಪ್ರಾಬ್ಲಮ್ನು ಕೇಳೋಣ, ರೇ ಡಯಾಗ್ರಾಮ್ ಕೇಳ. ಎವ್ರಿ ಇಯರ್ ಏನ್ ಮಾಡ್ತಿದ್ದ, ಪ್ರಾಬ್ಲಮ್ ಕೇಳಿದ್ನಪ್ಪ ಅಂತಂದ್ರ ರೇ ಡಯಾಗ್ರಾಮ್ ಕೇಳ್ತಿರ್ಲಿಲ್ಲ. ರೇ ಡಯಾಗ್ರಾಮ್ ಕೇಳಿದ್ನಂದ್ರ ಪ್ರಾಬ್ಲಮ್ ಕೇಳ್ತಿರ್ಲಿಲ್ಲ. ಬಟ್ ಲಾಸ್ಟ್ ಇಯರ್ 2025 10th ಬೋರ್ಡ್ ಎಕ್ಸಾಮಿನೇಷನ್, ಕರ್ನಾಟಕ ಬೋರ್ಡ್ ಎಕ್ಸಾಮಿನೇಷನ್ ಒಳಗಡೆ 5 marks ಪ್ರಾಬ್ಲಮ್ ಕೇಳ್ಯಾನ, 3 marks ರೇ ಡಯಾಗ್ರಾಮ್ಸ್ 8 marks ಇಲ್ಲೇ ಬಂತ ರಾಜ. 8 marks ಎರಡು ಕಾನ್ಸೆಪ್ಟ್ ಕರೆಕ್ಟ್ ಮಾಡಿದ್ರಿ ಅಂತಂದ್ರ ಲಾಸ್ಟ್ ಇಯರ್ 8 marks ಯಾರು ಮಾಡಿರ್ತಾರಲ್ಪಿ ಅವ್ರಿಗೆ 8 marks ಕಂಪಲ್ಸರಿ ಬಂದಿರ್ತದೆ. ಪರ್ಫೆಕ್ಷನ್ ಮ್ಯಾಟರ್ಸ್ ಹಿಯರ್. ಆಫ್ಟರ್ ದಟ್ ಲೀನಿಯರ್ ಮ್ಯಾಗ್ನಿಫಿಕೇಶನ್. Linear magnification ಅಂದ್ರೆ it is just a comparison between the sizes, right or wrong? As we know, size of the earth is 1300 times of size of the Jupiter. Is it right or wrong? ಇಲ್ಲಿ assume we have two friends, one is Golu, another one is Dolu. Golu and Dolu are two good friends. Golu friends ಅದಾರಲ್ಲಪಿ, Dolu friends ಅದಾರಲ್ಲ, ಇವ ಡೋಲು ಏನಿರ್ತಪ್ಪ ಸ್ವಲ್ಪ ಫ್ಯಾಟ್ ಇರ್ತಾನೆ. ಏನಿರ್ತಾನ? ಫ್ಯಾಟ್. ಫ್ಯಾಟ್ ಇದ್ನಪ್ಪ ಅಂದ್ರೆ ಯೂಶಲಿ ನಾವು ಕಾಣಿಸ್ತೀವಿ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಯಾರಾದ್ರು ಸ್ವಲ್ಪ ಫ್ಯಾಟ್ ಇದ್ರಪ್ಪ ಅಂದ್ರೆ ಬಂದು ನೋಡಿ ಡೊಮ್ಮ ಅಂತೀವಿ, ಇಲ್ಲ ಡಿಫ್ರೆಂಟ್ ನೇಮ್ ಇಟ್ಕೊಂಡು ನಾವು ಕರಿತಿರ್ತೀವಿ ಅವರಿಗೆ. ಹೌದಾ? ಅದೇ ತರ ಏನಪ್ಪಾ ಅಂತಂದ್ರ ಡೋಲು ಸ್ವಲ್ಪ ಫ್ಯಾಟ್ ಇರ್ತಾನೆ, ಅವನಿಗೆ ಏನಿರ್ತಾನಪ್ಪ ಗೋಲು ಡುಮ್ ಅಂತಿರ್ತಾನೆ, ಕಾಣಿಸ್ತಿರ್ತಾನೆ. ಓಕೆ, ಹಂಗೆ ಕಾಣಿಸ್ತಿರ್ಬೇಕಾದ್ರ ಒಂದ್ ಹೇಳ್ತಾನವ, ಏನ್ ಹೇಳ್ತಾನ, ಅಣ್ಣ ನೀನೇನ ಡೋಲು ಹೇಳ್ತಾನ, ಯಾರು ಗೋಲು, ಅಣ್ಣ ನೀನೇನದಿಯಲ್ಲ ನೀವ್ ಒಬ್ಬ ಇರೋದು ಒಂದೇ, ನಾ ಇಬ್ರು ಇರೋದು ಒಂದೇ. Means 2 times of me is equals to 1 time of you. Is it right? 2 times of me is 1 of you. Means 2 times ಅಂತ ಹೇಳಿದ್ನಪ್ಪಿ. How many times? 2 times. This 2 times is a magnification. M is equals to 2. Linear magnification it is. What is that? Linear magnification. Correct? Linear magnification, this is related to the Golu and Dolu, but ನಮಗೆ Golu Dolu ಇರಲ್ಲ, ಹೌದಾ ಇಲ್ಲ? Golu Dolu ಇರಲ್ಲ. Image object. ಏನಿರ್ತದಪ್ಪಿ? Image object. We have image and object. The size of the image is going to compare with the size of the object. ಅವೆರಡನ್ನು ಕಂಪೇರ್ ಮಾಡ್ಲಿಕ್ಕೆ ಹೊಂಟೇವೆ. Let's compare. That is called as the linear magnification. And after that mirrors formula ಐತಪಿ. On the basis of this mirror formula, problems are very important. 1 by f is equals to 1 by v plus 1 by u. This is called as mirrors formula. Direct formula. Correct? And no need to derive here. It is for a second PUC. Ray optics ಒಳಗಡೆ ಬರ್ತದೆ derivation. Mirrors formula. This is very important for 5 marks. Correct? In ray optics. Not in light chapter. Not in class 10. Okay? Direct formula ಕೊಟ್ಟಾರ in your NCERT textbook. Okay, ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇರ್ತದಪ್ಪಿ 5 marks. This is very important. ನಿನಗೆ ಈ ಪ್ರಾಬ್ಲಮ್ ಕರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಬರ್ಬೇಕಂದ್ರ ನಿನಗ ಸೈನ್ ಕನ್ವೆನ್ಷನ್ ಬಗ್ಗೆ ಕ್ಲಾರಿಟಿ ಇರಬೇಕು. ಸಿಮಿಲರ್ಲಿ ಇಲ್ಲೇನ್ ರೇ ಡಯಾಗ್ರಾಮ್ಸ್ 8 ರೇ ಡಯಾಗ್ರಾಮ್ಸ್ ಅದಲ್ಲಪಿ, 8 ರೇ ಡಯಾಗ್ರಾಮ್ಸ್ ಬಗ್ಗೆ ಯು ಶುಡ್ ಹ್ಯಾವ್ ದ ಕ್ಲಾರಿಟಿ ಇರಬೇಕು. ಕರೆಕ್ಟಾ? ಸಪೋಸ್ ಕ್ಲಾರಿಟಿ ಇರಲಿಲ್ಲಪ್ಪ ಅಂದ್ರ ಇಲ್ಲಿ ನೀವು 5 marks ನ ಲಾಸ್ ಮಾಡ್ಕೊಳ್ಳೋಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಲೆಟ್ಸ್ ನಾವೇನಂದ್ರೆ ತಲೆ ಕೆಡಿಸ್ಕೊಡ್ರಿ, ಇರೋದೇ ಯಾಕೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳೋದು. ಓಕೆ, ಸಿ ಕರೆಕ್ಟಾ? ನೆಕ್ಸ್ಟ್ ರಿಫ್ರಾಕ್ಷನ್ ಅಂದ್ರೆ ಏನಂತ ಬೇಕು. ದಿಸ್ ಇಸ್ 50% ಆಫ್ ಯುವರ್ ಚಾಪ್ಟರ್. ದಿಸ್ ಇಸ್ 50% is reflection, remaining 50% is refraction. Come to the refraction. ರಿಫ್ರಾಕ್ಷನ್ ಅಂದ್ರೆ ಏನು?
ರಿಫ್ರಾಕ್ಷನ್ ಅಂದ್ರೆ ಏನಂತ ಬೇಕಪ್ಪಿ, ಬಟ್ ರಿಫ್ರಾಕ್ಷನ್ ಅಂದ್ರೆ ಏನು ಕಾಮನ್ ಲ್ಯಾಂಗ್ವೇಜ್ ಒಳಗಡೆ ವಾಟ್ ವಿ ಕ್ಯಾನ್ ಸೇ, ರಿಫ್ರಾಕ್ಷನ್ ಇಸ್ ಡಿಫೈನ್ಡ್ ಆಸ್ ಇಟ್ ಈಸ್ ದ ಬೆಂಡಿಂಗ್ ಆಫ್ ಅ ಲೈಟ್ ರೇ. ಸಪೋಸ್ ವಾಟ್ ಈಸ್ ರಿಫ್ರಾಕ್ಷನ್ ಅಂತ ಎಕ್ಸಾಮ್ ಒಳಗಡೆ ಕೇಳಿದ್ನಪ್ಪ ಅಂದ್ರೆ ಬೆಂಡಿಂಗ್ ಆಫ್ ಅ ಲೈಟ್ ರೇ ಮಾಡಿದ್ರೆ ಯು ನಾಟ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್, ಯು ನಾಟ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಕರೆಕ್ಟ್, ಕಂಪ್ಲೀಟ್ ಮಾರ್ಕ್ಸ್ ಸಿಗಲ್ ನಿನಗ. ಇಟ್ ಈಸ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ವೇ ಟು ರೈಟ್, ಪರ್ಟಿಕ್ಯುಲರ್ ವೇ ಟು ರಿಪ್ರೆಸೆಂಟ್ ಇಟ್. ನೋಡೋ ನಾನು ಹೇಳ್ತೇನೆ. ಓಕೆ, ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಕೇಳರ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಮೀಡಿಯಂ, ಇಟ್ ಈಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮೀಡಿಯಮ್ಸ್. ಎಲ್ಲದಕ್ಕೂ ಡಿಫರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಡಿಫರೆಂಟ್ ಆಗಿರ್ತದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? ಕರೆಕ್ಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. After that, laws of refraction. Here is a phenomenon of refraction. This refraction, it is dependent on main 2 laws. 2 laws may depend. One is called the first law of refraction, another one is called the second law of refraction. First law of refraction is, we will see, second law of refraction, that is also called as Snell's law. Snell's law. Snell's law. This Snell's law, it is very important for 2 marks. 2 marks is one of the very important question. And after that, illivargu ನಾವು single refraction ನೋಡಿದ್ವಿ. Let's see about the dual refraction through the glass slab, rectangular glass slab. Through the rectangular glass slab. Dual refraction through the rectangular glass slab. This is one of the very important question. After that, spherical lens. Lens andre ಏನು ನೋಡೋಣ. And some spherical lens is also having some components. Spherical lens is also having some components, terms related to the spherical lens. And after that, image formation by lens. Here also we will get 8 ray diagrams. How many ray diagrams? 8 ray diagrams. And these 8 ray diagrams are very totally we have 16 ray diagrams in this chapter. From the mirror 8 ray diagram, from the lens 8 ray diagrams. You have to practice 16 ray diagrams. How many you have to practice? 16 ray diagrams. Out of 16, they will be asked one क्या तरह पे, that two for 3 marks. इसमें से क्या तरह पे 3 marks क्या, correct? And next, uses of the lens. This uses of the lens, it is very important for 2 marks. ಏನು ಎಲ್ಲ ಕೇಳೋದಕ್ಕೆಲ್ಲ ಇಂಪಾರ್ಟೆಂಟ್ ಎವ್ರಿಥಿಂಗ್ ಎಸ್ ಆಸ್ಕ್ಡ್. ಇನ್ನೇನದಾವಲ್ಲ ಬೋರ್ಡ್ ಮೇಲೆ ಎಲ್ಲಾನು ಕೇಳ್ಯಾರ, ಕೇಳಿದ್ದೆ ಹೇಳಾಗತ್ತೆ, ಮತ್ತೆ ಕೇಳಿದಕ್ಕೆ ನಾ ಇಂಪಾರ್ಟೆಂಟ್ ಅಲ್ಲ ಮತ್ತೇನು ಹೇಳೋದು, ಇಂಪಾರ್ಟೆಂಟ್ ಫಾರ್ 2 marks. Next, sign conventions. Sign conventions for lens. Suppose sign conventions for spherical mirror ಇತ್ತು, ಇಲ್ಲಿ sign conventions for lens ಐತಿ. ಅಂದ್ರೆ sign convention ಒಂದ್ ಕಲ್ತ್ರ ಮುಗಿತಲ್ರಿ, ಇನ್ನೊಂದ್ ಸರಿ ಯಾಕೆ ಕಲಿಬೇಕ್ರಿ? ಹಂಗಿರಲ್ರ ಅದು. Sign conventions for the spherical mirror is different. Sign convention for the spherical lens is different. Here also we have 2 types of lenses. One is convex type of lens, another one is a concave type of lens. ಇಲ್ಲಿನ ಸೈನ್ ಕನ್ವೆನ್ಷನ್ಸ್ ಡಿಫರ್ ಆಗ್ತಾವ ಕಂಪೇರ್ ಟು ದ ಮಿರರ್. ಸ್ಪೆರಿಕಲ್ ಮಿರರ್ ಕಂಪೇರ್ ಮಾಡಿದ್ರ ಸ್ಪೆರಿಕಲ್ ಲೆನ್ಸಸ್ ಒಳಗಡೆ ಏನ್ ಚೇಂಜ್ ಆಗ್ತಾವು? ಸೈನ್ ಕನ್ವೆನ್ಷನ್ಸ್ ಇಸ್ ಗೋಯಿಂಗ್ ಟು ಚೇಂಜ್. ಅಂಡ್ ಹಿಯರ್ ಇಸ್ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಅಣ್ಣ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಎಲ್ಲೇ ಕೇಳಿದ್ನಣ, ಎಲ್ಲಣ ಇಲ್ಲಿ ನೋಡಪ್ಪಿ, ದಿಸ್ ಈಸ್ ದ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಓಕೆ, ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಣ್ಣ 2 ಸಾರಿ ಬರ್ದ್ಬಿಡ್ತಾನ. maybe confused ಆಗಿರಬೇಕಣ್ಣಾಗ. Not like that. Here is a magnification in the lens. This is linear magnification in the mirror. ಎರಡು ಕಡೆ ಬೇರೆ ಬೇರೆ. Everything is concept is same. This is also a comparison. This is also comparison. But formulae are different. Here formulae are different. Here formulae are different. So formulae are related to the spherical mirror. These formulae are related to the spherical lens. And after that, lens formula. Lens formula problems is very important. 1 by f is equals to 1 by v minus 1 by f means a focal length, v means a image distance,
U means object distance. And after that problems, okay, lens formula ಮೇಲೆ problems. 5 marks. How many marks? 5 marks. Finally, the last concept of your chapter is power of lens. Power. Power ಅಂದ್ರೆ ಏನು? Power ಅಂದ್ರೆ ಗೊತ್ತಲ್ಲ. ಮೆಕ್ಯಾನಿಕ್ಸ್ ಒಳಗಡೆ ಪವರ್ ಡಿಸ್ಕಸ್ ಮಾಡಿ. ಪವರ್ ಮೀನ್ಸ್ ಇಟ್ ಇಸ್ ರೇಟ್ ಆಫ್ ಡೂಯಿಂಗ್ ವರ್ಕ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನದಪ್ಪ ಅಂತಂದ್ರೆ ಟೂ ಆಬ್ಜೆಕ್ಟ್ಸ್ ಅವ. ಟೂ ಆಬ್ಜೆಕ್ಟ್ಸ್ both are having different weights of it. Assume this is 50 Newton and this is 100 Newton. ಇಲ್ಲಿ 100 ನ್ಯೂಟನ್ ಯಾರ ಮೇಲ್ಗಡೆ ಎತ್ತರಲ್ಲ, ಯಾರು ಲಿಫ್ಟ್ ಮಾಡ್ತಾರಲ್ಲ, that person is having more power, maximum power. ಸೇಮ್ ಅಮೌಂಟ್ ಆಫ್ ಟೈಮ್ ಒಳಗಡೆ ಜಾಸ್ತಿ ವರ್ಕ್ ಯಾರು ಮಾಡ್ತಾರೆ ಅದಕ್ಕೆ ಪವರ್ ಆಗುತ್ತೆ. ಇಲ್ಲಿ ಮೆಕ್ಯಾನಿಕ್ಸ್ ಒಳಗಡೆ ದಿಸ್ ಇಸ್ ಆಪ್ಟಿಕ್ಸ್, ಲಿಟಲ್ ಬಿಟ್ ಡಿಫರೆಂಟ್ ದೆನ್ ದಿ ಮೆಕ್ಯಾನಿಕ್ಸ್. ಹಿಯರ್ ಇಸ್ ಪವರ್ ಮೀನ್ಸ್ ದ ಲೆನ್ಸಸ್ ಆರ್ ಆಲ್ಸೋ ಹ್ಯಾವಿಂಗ್ ಪವರ್. ಲೆನ್ಸಿಗೂ ಪವರ್ ಇರ್ತದಪ್ಪಿ. ಏನ್ ಪವರ್ ಅದು? ಲೆನ್ಸ್ ಆರ್ ಯೂಸ್ಡ್ ಟು ಬೆಂಡ್ ದ ಲೈಟ್ ರೇಸ್. ಇಟ್ ವಿಲ್ ಫಾಲೋಸ್ ದ, ಇಟ್ ವಿಲ್ ರಿಫ್ರಾಕ್ಟ್ ದ ಲೈಟ್ ರೇಸ್. ಲೈಟ್ ರೇಸ್ ಏನ್ ಮಾಡ್ತದ? ರಿಫ್ರಾಕ್ಟ್ ಮಾಡ್ತದ. ಓಕೆ, ಆ ರಿಫ್ರಾಕ್ಷನ್ ಮಾಡೋದ್ರೊಳಗಡೆ ಸ್ವಲ್ಪ ಡಿಫರೆನ್ಸ್ ವೇರಿಯೇಷನ್ಸ್ ಇರ್ತಾವ. ನನ್ನ ಹತ್ರ ಒಂದು ಟೂ ಲೆನ್ಸಸ್ ತಗೋ. ಬೋತ್ ದ ಲೆನ್ಸಸ್ ಆರ್ ಕಾನ್ವೆಕ್ಸ್ ಲೆನ್ಸಸ್. ಬೋತ್ ದ ಲೆನ್ಸಸ್ ಆರ್ ಕಾನ್ವೆಕ್ಸ್ ಲೆನ್ಸಸ್. ಫಸ್ಟ್ ಒನ್ ಈಸ್ ಹ್ಯಾವಿಂಗ್ ಬೆಂಡ್ ದ ಲೈಟ್ ರೇಸ್. ಈ ತರ ಲೈಟ್ ರೇಸ್ ನ ಬೆಂಡ್ ಮಾಡ್ತಾರೆ. ಸೆಕೆಂಡ್ ಒನ್ ವಿಲ್ ಬೆಂಡ್ ದ ಲೈಟ್ ರೇಸ್ ಈ ತರ ಬೆಂಡ್. ಹೌದಾ? ಈ ಬೆಂಡಿಂಗ್ ಕೆಪಾಸಿಟಿ ಯಾವ್ದಕ್ಕೆ ಐತಿ? ದಿಸ್ ಇಸ್ ಎ, ದಿಸ್ ಇಸ್ ಎ ಬಿ, ದಿಸ್ ಇಸ್ ಬಿ ಲೆನ್ಸ್. ಎ ಲೆನ್ಸ್ ಅಂಡ್ ಬಿ ಲೆನ್ಸ್. ಎ ಲೆನ್ಸ್ ಈಸ್ ಹ್ಯಾವಿಂಗ್ ದ ಮೋರ್ ಕೆಪಾಸಿಟಿ ಟು ಬೆಂಡ್ ದ ಲೈಟ್ ರೇಸ್. ಲೈಟ್ ರೇಸ್ ನ ಬೆಂಡ್ ಮಾಡಂತ ಜಾಸ್ತಿ ಕೆಪಾಸಿಟಿ ಯಾರಿಗೈತಿ? ಎ ಐತಿ. ದಟ್ ಮೀನ್ಸ್ ಎ ಈಸ್ ಹ್ಯಾವಿಂಗ್ ಮೋರ್ ಪವರ್. ಹಿಯರ್ ಪವರ್ ಆಫ್ ಲೆನ್ಸ್ ನಾವು ಎಲ್ಲಿ ನಾವು ಡೇ ಟು ಡೇ ಲೈಫ್ ಒಳಗಡೆ ಯೂಸ್ ಮಾಡ್ಕೊಂತೀವಿ? ಎಲ್ಲಪ್ಪ ಅಂತಂದ್ರೆ, ಯಾರೋ ನಮ್ಮ ಫ್ರೆಂಡ್ ಮೊನ್ನೆ ಸಡನ್ ಆಗಿ ಸ್ಪೆಕ್ಸ್ ಹಾಕೊಂಡ್ ಬಂದ. ಏನಕ್ಕೊಂಡ್ ಬಂದ? ಸಡನ್ ಆಗಿ ಸ್ಪೆಕ್ಸ್ ಹಾಕೊಂಡ್ ಬಂದ. ಯಾಕ್ಲೆ ಏನಾಯ್ತು? ಇಲ್ಲಣ್ಣ ಸ್ವಲ್ಪ ಐ ಡಿಫೆಕ್ಟ್ ಆಗಿತ್ತು, ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಂಬಂಧ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ನನಗೆ ಸ್ಪೆಕ್ಸ್ ನ ಸಜೆಸ್ಟ್ ಮಾಡಿ. ಸ್ಪೆಕ್ಸ್ ನ ಸಜೆಸ್ಟ್ ಮಾಡಿ. ಏನೇ ನಂಬರ್ ಚಸ್ಮಾ ಅಂತ ಕೇಳ್ತೀವಿ. ನಂಬರ್ ಚಸ್ಮಾ ಇಲ್ಲ ಅದು, ನೋಡ್ತೀನಿ ಕೂಡ ಇಲ್ಲ. ಸಪೋಸ್ ನಾ ಏನಾದ್ರು ನಮ್ಮ ದೋಸ್ತರಿಗೆ ನೋಡ್ತೀನಿ ಕೊಡ್ಲೇ ಇಲ್ಲಿ ಅಂತ ಅಂದಿದ್ರೆ ಒಂದೇ ಮಾತಾಡ್ತೀನಿ, ನಂಬರ್ ಚಸ್ಮಾ ಐಡಿಯಾ, ಸ್ಟ್ರಾಟರ್ಜಿ ಅದು. ಅದು ನಂಬರ್ ನಮ್ಮ ಊಟಕ್ಕೆ ಹೋಗಲ್ಲ, ನಂಬರ್ ಚಸ್ಮಾ ಬಿಡ್ಲಿ ಅದು, ಯಾಕೆ ಸುಮ್ಮನೆ ಕಿರಿಕಿರಿ. ಹೌದಾ? ಆ ನಂಬರ್ ಅಂದ್ರೆ ಡಾಕ್ಟರ್ ನಂಬರ್ ಹೇಳಿ ಕಳ್ಸಿರ್ತಾವ ನಮ್ಗೆ. ಅಂದ್ರೆ ನೀನ್ ಸ್ಪೆಕ್ಸ್ ನಂಬರ್ ಎಷ್ಟು ಅಂತ ಹೇಳ್ತಾನವ? -0.5 ಅಂತ ಹೇಳ್ತಾನ, ಇಲ್ಲ +0.5 ಅಂತ ಹೇಳ್ತಾನ ಪಿ, ಇಲ್ಲ +2 ಅಂತ ಹೇಳ್ತಾನ, ಇಲ್ಲ -2 ಅಂತ ಹೇಳ್ತಾನ, ಇಲ್ಲ -0.9, ಇಲ್ಲ +0.9, ಇಲ್ಲ +1, ಮೈನಸ್, ಈ ತರ ಡಿಫ್ರೆಂಟ್ 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 ನಂಬರ್ ಹೇಳಿರ್ತಾನಲ್ಲ ಪಿ. ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಪವರ್. ಆ ನಂಬರ್ಗೆ ಏನಂತ ಕರಿತೀವಿ ನಾವು? ಪವರ್ ಅಂತ ಕರಿತೀವಿ. ಇಲ್ಲೇನ್ ಪ್ಲಸ್ ಮೈನಸ್ ಅದಲ್ಲ ಪಿ, ದೋಸ್ ಪ್ಲಸ್ ಮೈನಸ್ ಆರ್ ರಿಲೇಟೆಡ್ ಟು ದ ಲೆನ್ಸಸ್. ಅವನಿಗೆ ಕೇಳ್ರಿ, ದವಾಖಾನೆಗೆ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗಿರ್ತಿ. ನಿಮ್ಮ ಅಜ್ಜಿನ ಕರ್ಕೊಂಡು ಹೋಗಿರ್ಬೇಕಾದ್ರ ನಮ್ಮ ಅಜ್ಜಿಗೆ ಏನಾಗೈತ್ರಿ? ಏನಾಗಿಲ್ರಿ, ಸ್ವಲ್ಪ ಡಿಫೆಕ್ಟ್ ಐತ್ರಿ, ಐ ಡಿಫೆಕ್ಟ್ ಐತಿ, ಅದ್ರ ಸಂಬಂಧ ಒಂದು ಸ್ಪೆಕ್ಸ್ ಕೊಡ್ತೀನಿ, ಏನ್ ಪ್ರಾಬ್ಲಮ್ ಆಗಲ್ರಿ, ಸ್ಪೆಕ್ಸ್ ಹಾಕ್ರಿ, ಎಲ್ಲ ಕರೆಕ್ಟ್ ಆಗಿ ಕಾಣ್ತದೆ ಅಂತ ಹೇಳ್ತ ನೋಡ. ನೀನೇನ್ ಕೇಳ್ತಿ? ಸ್ವಲ್ಪ ಸ್ವಲ್ಪ ನೀ ಸಾರಿ ಕಲ್ತಿ ಅದಲ್ಲ, ಸ್ವಲ್ಪ ನೀ ಎಜುಕೇಟೆಡ್ ಅದಿ ಅಂತ ಹೇಳಿ ನಿಮ್ಮ ಅಜ್ಜಿ ಮುಂದೆ ಹಾವ ಮಾಡ್ಕೊಳಕ್ ಹೊಂಟೀನಿ. ಏನ್ ಹೇಳ್ತಿ? ಹಾವ ಮಾಡ್ಕೊಳಕ್ ಹೊಂಟೀನಿ. ಅಣ್ಣ ಈ ಲೆನ್ಸ್ ಹಾಕಿರಲ್ಲ ಅದ್ರೊಳಗ, ಯಾಕಂದ್ರೆ ಲೆನ್ಸ್ ಗೊತ್ತದ ನೀವು, 2 ಟೈಪ್ಸ್ ಆಫ್ ಲೆನ್ಸಸ್ ಅಂತ ಗೊತ್ತದಾವು. ಸ್ಪೆಕ್ಟಾಕಲ್ಸ್ ಒಳಗಡೆ ಲೆನ್ಸಸ್ ನ ಯೂಸ್ ಮಾಡ್ತಾರೆ, ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್ ನ ಯೂಸ್ ಮಾಡ್ತಾರೆ ಅಂತ ಗೊತ್ತಲ್ಲ. ಈ ತಲೆ ಓಡ್ಸಕ್ ಹೋಗಿ ಡಾಕ್ಟರ್, ಡಾಕ್ಟರ್ ನಿಂಗೆ ಶಾಣೆ ಇರ್ತಾನ. ಹೌದಲ್ಲ? ನಿಂಗೆ ಶಾಣೆ ಇರ್ಲಿಲ್ಲಪ್ಪ ಅಂತಂದ್ರೆ ಅವ ಯಾಕೆ MBBS? ಹೌದಾ? ಸಿ ಅವ ಏನ್ ಹೇಳ್ತಾನ, ನೀನೇನ್ ಕೇಳ್ತಿ? ಡಾಕ್ಟರ್ ಇದ್ರೊಳಗಡೆ ಲೆನ್ಸ್ ಹಾಕಿರಲ್ರಿ, ಯಾವ್ದ್ರಿ? ಕಾನ್ವೆಕ್ಸ್. ಎದ್ದೋಕ್ಯ ಓದಿಲೆ ಅಂತಾನ. ಏನಂತಾನ? ಎದ್ದೋಕ್ಯ ಓದಿಲೆ. ನಿನ್ ನಂಬರ್ ಹೇಳಿ ಅಲ್ಲ, ಮುಗೀತು. ಎಷ್ಟು ಹೇಳಿ ನಂಬರ್ ಅವ? -0.5 ಹೇಳಲ್ಲ. ನೀ ಇದ್ರ ಮೇಲೆ ತಿಳ್ಕೊಬೇಕು. ಮೈನಸ್ ಐತಂದ್ರ ಇದು ಯಾವ ಲೆನ್ಸ್ ಅಂತ ತಿಳ್ಕೊಬೇಕು. ಮೈನಸ್ ಯಾವ್ದಕ್ಕೆ ಇರ್ತೈತಿ? ಲೆಟ್ ಅಸ್ ಅಸ್ಯೂಮ್, ನಾಟ್ ಎಕ್ಸಾಕ್ಟ್ಲಿ, ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಹಿಯರ್. ಮೈನಸ್ ಇಟ್ ಈಸ್ ಫಾರ್ ದಿ ಕಾನ್ಕೇವ್ ಇರ್ತದ ಅಂತ ಅನ್ಕೋ, ಕಾನ್ಕೇವ್ ಲೆನ್ಸ್. ಪ್ಲಸ್ ಯಾವ್ದಕ್ಕೆ ಇರ್ತದಪ್ಪಿ? ಇಟ್ ಈಸ್ ಫಾರ್ ದಿ ಕಾನ್ವೆಕ್ಸ್ ಲೆನ್ಸ್ ಇರ್ತದ ಅಂತ ಅನ್ಕೋ. ಅಂದ್ರೆ ನೀನು ಪ್ಲಸ್ ನ ಹೇಳಿದ +0.5 ಹೇಳಿದಂದ್ರ ನೀನೇನ್ ತಿಳ್ಕೊಬೇಕು? ಕಾನ್ವೆಕ್ಸ್ ಲೆನ್ಸ್ ಇದು. ಅವ ಹಾಕಿದ್ ಯಾವ್ದು? ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ಅವ ಹಾಕಿದ್ ಯಾವ್ದಪ್ಪಿ?
concave lens. So in this way we have to understand all the things. ನಂಬರ್ ಹೇಳಲ್ಲ ಅವ ಡಿಫೆಕ್ಟ್ ಯಾವ್ದೈತೆ ಅಂತ ಹೇಳಲ್ಲ ಪಿ ವಿ ಹ್ಯಾವ್ 3 ಮೇನ್ ಐ ಡಿಫೆಕ್ಟ್ಸ್ ಆಫ್ ಐ ಪ್ರೆಸ್ಬಯೋಫಿಯಾ ಮಿಯೋಫಿಯಾ ಅಂಡ್ ಆಫ್ಟರ್ ದಟ್ ಹೈಪರ್ಮೆಟ್ರೋಫಿಯಾ. ಅವ್ನೇನು ಹೇಳಕ್ ಹೋಗಲ್ಲ. ಸಪೋಸ್ ನಿಮ್ಮ ಅಜ್ಜಿಗೆ ಏನಪ್ಪಾ ಅಂತಂದ್ರ ನಮ್ಮ ಅಜ್ಜಿಗೆ ಯಾವ ಡಿಫೆಕ್ಟ್ ಐತ್ರಿ ಅಂತ ಸಡನ್ ಆಗಿ ಕೇಳ್ತೇವೆ. ಅವನಿಗೆ ಶಾಣೆ ಹಾಕೋಬೇಕಲ್ಲ ನೀನೀಗ. ಯಾವ ಡಿಫೆಕ್ಟ್ ಐತ್ರಿ ಅಂತ ಕೇಳಕ್ ಹೋಗ್ತೇವೆ. ಯಾವ ಡಿಫೆಕ್ಟ್ ಐತ್ರಿ ಅಂತ ಕೇಳಕ್ ಹೋದಾಗ ನಿಮ್ಮ ಅಜ್ಜಿಗೆ ಏನೇ ಆಗ್ಬಿಡ್ತಾರ ಸಡನ್ ಆಗಿ ಪ್ರೆಸ್ಬಯೋಫಿಯಾ ಐತ್ರಿ. ಏನೈತ್ರಿ? ಪ್ರೆಸ್ಬಯೋಫಿಯಾ. ನಿಮ್ಮ ಅಜ್ಜಿಗೆ ಗೊತ್ತಾಗಲ್ಲ. ಆ ಪ್ರೆಸ್ಬಯೋಫಿಯಾ ವರ್ಡ್ ಐತಲ್ಲಪಿ ದಟ್ ಈಸ್ ಹೆಂಗ್ ಕೇಳ್ತದ ಕೇಳಕ ಡಿಫ್ರೆಂಟ್ ಕೇಳ್ತದಪಿ. ಹೆದ್ರಿಕ್ ಬರ್ತದ ಪಟ್ನಕ್ಕೆ ಪ್ರೆಸ್ಬಯೋಫಿಯಾ ಏನೈತ್ರಿ ಆ ಮರಿ ಪ್ರೆಸ್ಬಯೋಫಿಯಾ ಆಮೇಲೆ ಸ್ಪಾಟ್ನಾಗ ಹೋಗಿ ಯಾಕೆ ಹೋಗ್ತಾವಪಿ ಹೆದರಿಕೆ. ಪ್ರೆಸ್ಬಯೋಫಿಯಾ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಅವ ಡಾಕ್ಟರ್ ಶಾಣರ್ ಅದಾರ. ಈಗ ಡಾಕ್ಟರ್ ಹಂಗಿಲ್ಲ ಹೇಳಲ್ಲ, ಅಣ್ಣ ನಿನಗೇನು ಡಿಫೆಕ್ಟ್ ಕರೆಕ್ಟ್ ಆಗಿ ಕಾಣಾಯ್ತಿದ್ದಲ್ಲ, ಈಗ ಇದ್ರ ಸ್ಪೆಕ್ಸ್ ಕೊಟ್ಟೀನಿ ಹಾಕೋ ಕಾಣ್ತಾರ, ತಲೆ ಕೆಡಿಸ್ಕೊಂಬಿಡಿ ಜಾಸ್ತಿ ಒಂದೇ ಹೇಳ್ತಾರೆ. Is it right or not? This is about overview of the light chapter. This is your Pradeep Gowda and one of the beautiful chapter, a beautiful interesting chapter. Okay? And if you like this chapter or overview of the light chapter, if you like it, just subscribe my YouTube channel. This is Pradeep Gowda 09. Clear? Good night. Thank you, Ananda.